ಜಲ್ಜಾ, ನೀ ಬಾ, ನೀನು ಹೆರ್ಗ್ ಬಾ ಹೇಳ್ತೀನಿ. ಬಂದಲ್ಲಿಂದ ಒಂದೇ ಸಮ ಕೆಲಸ ಮಾಡ್ತಾನೇ ಇದ್ದೀಯ. ಒಲ್ಲೂ ಕೆಲಸ ಮಾಡಿ 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 ಸಾಕಾಗಿ ಬತ್ತೀಯ. ಇಲ್ಲಿ ಎಂತಕ್ಕೂ ನಿನ್ನ ಅತ್ತಿಯಮ್ಮ ಈಗಲೇ ಮಗಳ ಮನೆಗೆ ಹೋಗ್ಬೇಕಂತ ಹೇಳು. ನೀವು ಒಂದು ದಿವಸ ಮುಂಚೆ ಫೋನಾರು ಮಾಡಿದರೆ ನಾ ಹೇಳ್ತಿದ್ದೆ ಅದು ಬಂದ ಮೇಲೆ ಬಾ ಅಂತ. ಈಗ ಸರಿತನ ಕರ್ಕೊಬತ್ತಿತ್ತೇ ಏನೋ, ಆವಾಗಲೇ ಬಂದು ಹೋಗೋಕ್ಕಾತಿತ್ತು. ನೀ ಬಾ, ಈಚಿ ಬಾ ಹೇಳ್ತೀನಿ. ಅದು ಇದ್ದಿದ್ದಲ್ಲಿ ಇರಲೇ, ಏನಾಗಲ್ಲ, ಬಾ. ನಾನು ನಿಧಾನಕ್ಕೆ ಒಂದೊಂದೇ ತೊಳ್ಕೊತೀನಿ. ಎಂತಾತು ಏನು ಎತ್ತ ಅಂತ ಹೇಳಿ ನಿಧಾನದಿಂದ ಕೂತು ಕೇಳೋಣ ಅಂದರೆ ನೀ ಬಂದಲ್ಲಿಂದ ಕೆಲಸನೇ ಮಾಡ್ತಿದ್ದೀಯ. ನಮ್ಮನೆಗೂ ಮರತಿ ಒಬ್ಬರಲ್ಲ ಒಬ್ಬರು ಬರೋದಪ್ಪ. ಅದು ಯಾವ ಥರನೇ ಏನ ಸುಸೂತ್ರ ಮಾತಾಡೋಕ್ಕೂ ಆಗಲ್ಲ. ಒಂದು 2 ದಿನ ಇರೋ ಅಂದ್ರೆ ಅದು ಆಗಲ್ಲ ಅಂತೀಯ. ಬಾ, ಮಾತಾಡ್ಬೋದು, ಬಾ, ಇಲ್ಲಿ ಕೂತ್ಕ, ಬಾ ಹೇಳ್ತೀನಿ. ಬಂದೆ ಹಿಡ್ದು ಕೈಯಲ್ಲಿ ಮುಗಿಸಿದ್ರೆ ಹಾಗೆ ಹೋಗ್ತದೆ ಅಂಥೇಳಿ ಒಂದು 4 ಅದಾವೆ ತೊಳೆದಿಟ್ಟು ಬರ್ತೀನಿ. ಅಲ್ಲಿ ಒಲೆ ಮೇಲೆ ಒಂಚೂರು ಸಾರು ಕುದಿ ಬರೋಕೆ ಇಟ್ಟೀನಿ. ಹಚ್ಚಿಗೆ ಹೋಗಿ ಕಡಿಕೆ ಎಲ್ಲರೂ ಮಾತಾಡ್ತಾ ಕೂತ ಇದು ಪೂರ್ತಿ ಹೊತ್ತಿಡ್ದೆ ಹೋದ್ರೆ ಏನು ಗತಿ ಸಾಯದ. ಹಾಗಾಗಿ ಬಂದೆ ನೀ ಕೂತ್ಕ. ಒಬ್ಬನೇ ಬಾಪಯ್ಯ ಅಂತ ಮಾಡ್ಕಿತೀಯ. ಬಾ ಕೂತ್ಕ, ಬಾ ಈಚಿ ಕೂತ್ಕ, ಬಾ. ನಿನ್ನ ಗ್ರಾಚಾರ ಅಂತ ನೋಡೋದ, ನನ್ನ ನಸೀಬ್ ಅಂತ ನೋಡೋದ ಹೇಳ. ಬಂದಾಗ ಯಾವಾಗಲೂ ಉಳಿದಿದ್ದೇ ಇಲ್ಲ. ಎಲ್ಲರೂ ಒಂದು ರಾತ್ರಿ ಇರೋದು ನಿಂಗೆ ಹೊರಮಗಲ್ಲ. ಈ ಗನಾಗೆ ಒಂದಿನ ಇದ್ದೋಗನ ಅಂತ ಬಂದೀಯ, ನಿನ್ನ ಅತ್ತಿಯಮ್ಮನೇ ಮನೇಲಿಲ್ಲ. ಏನು ಮಾಡ್ತಿ ಹೇಳು? ಅನಿವಾರ್ಯ, ಅದಕ್ಕೂ ಈಗ ಹೋಗಲೇಬೇಕಿತ್ತು. ಇಲ್ಲ, ನಾನು ಏನು ಇದ್ದು ಹೋಗಕ್ಕಂತ ಬಂದಳೇನಲ್ಲ. ಅಲ್ಲ, ಒಟ್ಟಿಗೆ ಮೊಲಿದಿದ್ದು ಗೊತ್ತಿದ್ರೆ ನಾನೀಗ ಬರೋಕ್ಕೆ ಹೋಗ್ತಿರ್ಲ ಬಿಡು. ಯಾವತ್ತು ಕರ್ಕೊಬರ್ತಾರೆ ಸರಿತನ ಕೇಳ್ಕೊಂಡು ಆವಾಗಲೇ ಗೊತ್ತಿದ್ದೆ. ಅದ್ರ ಹತ್ರನೂ ಒಂದು ಮಾತಾಡ್ಕೊಂಡು ಹೋದಂಗೆ ಆತಿತ್ತು. ಆಗಲಿ ಬಿಡು, ಇನ್ನೊಂದ್ಸತಿ ಬರಬಾರ್ದು ಅನ್ನೋದೇನಿಲ್ಲ. ಹೆಣ್ಣು ತಿಳಿದಿದ್ದೇ ಒಳ್ಳೇದಾಯ್ತು ಬಿಡು. ನಿಮ್ಮದಲ್ಲಿ ಒಂದು ಲೋಟ ನೀರು ಗಾನ ಕುಡ್ಕೊಂಡು ಹೋಗೋದು ನಿನ್ನ ಕೈಯಲ್ಲೇ ತಗೊಂಡು. ನಾನೇ ತಿಂದ್ಕೊಂಡು ಹೋದ್ರೆ ಅಡ್ಡಿಲ್ಲ. ನಿನ್ನ ಹೆಂಡತಿ ಇಟ್ಟೋದು ಕುಟ್ಟೋದು ಮಾಡೋದು ದೇವರೇ ಸಾಕು ಮಾರಾಯ. ಒಳ್ಳೆ ದಿನನೇ ಬಂದಿನಿ ನಾನು. ಆದರೂ ನೀ ಏನೇ ಹೇಳ ಜಲ್ಜಾ, ಇಂಥ ಒಂದು ಮದುವೆ ಮನೆ ಕರೆಯಕ್ಕೆ ಬರೋಷ್ಟೊತ್ತಿಗೂ ನಿನ್ನ ಗಂಡಗೊಂದು ಜೊತೆಗೆ ಬರೋಕ್ಕಾತಿರ್ಲನೆ. ಅದು ಯಾವ ಥರ ಕೆಲಸ ಮರತಿ? ಈ ದಿನದಲ್ಲಿ ಅದೆಂಥ ಕೆಲಸ? ಒಂದು ದಿನಕ್ಕೆ ಮನೆ ಬಿಟ್ಟು ಬರೋಕ್ಕಾಗದೇ ಇದ್ದಂಥದ್ದ. ನಿಧಾನಾಗಿ ಬೈಗೆ ಓಡಿಸ್ತಾರಪ್ಪ, ನೀವಿಬ್ಬರೇ ಬರ್ಬೋದಿತ್ತು. ಆಚೀಚೆ ಮನೇಲಿ ನೋಡ್ದಾರು ಏನು ಹೇಳ್ತಾರೆ ನೋಡೋಣ ಹೇಳ. ಮದುವೆ ಮನೆ ಕರೆಯೋಕ್ಕೆ ತವ್ರ ಮನೆಗೆ ಒಬ್ಬಳೇ ಬಂದದೆ ಅಂತ ಯಾರು ಇಲ್ದಿದ್ದಾರೆ. ಹಾಗೆ ನಿನ್ನ ಮಗನೂ ಹಂಗಿದ್ದವನೇ. ಅವ ಬಂದಮೇಲೆ ಅವನೇ ಕರ್ಕೊಬರೋಕ್ಕಾತಿರ್ಲ ನಿನ್ನ. ಅಲ್ಲಿ ನಾ ಒಂದು ಸ್ವಲ್ಪ ಕರೀಲ, ಇನ್ನು ಕರಿಬೇಕು ಅಂತ ಮಾಡೋಣ. ಹಳೆಯ ನೀನು ಬಾಚೀಚೆ ಮನೆಯವ್ರಿಗೆ ಹೇಳಕ್ಕೋದೆ. ಹೇಳಲ್ಲಪ್ಪ, ನಾ ಯಾರಿಗೂ ಹೇಳಕ್ಕೋಗಲ್ಲ. ನಿಂಗೊಬ್ಬನಿಗೆ ಏನು ಈಗ ಸೋದ್ರ ಮಾವ ಬಿಡಬಾರ್ದು ಅಂಥೇಳಿ ನಿಂಗೊಬ್ಬನಿಗೆ ಬಂದು ಹೇಳಿದ್ದು ಬಿಟ್ರೆ ಮತ್ತು ಯಾರಿಗೂ ನಾನು ಹೇಳಕ್ಕೋಗಲ್ಲ. ಹೇಳಕ್ಕೆ ಅಂತ ಬೈಕರೆ ಮಾಡೋದು ಹೆಂಗ? ಮದುವೆ ಮನೆಗೆ ಒಂದು ಪತ್ರಿಕೆ ಇಲ್ಲದೆ ಹೇಳಬೇಡ. ನಮ್ಮನೆ ಇದು ಒಂಥರ ನುಂಗಿದ್ರೆ ಗಂಟ್ಲು ಸುಡ್ತದೆ, ತುಪ್ಪಿದ್ರೆ ರುಚಿ ಹೋಗ್ತದೆ ಅನ್ನೋ ಗಾದೆ ಆಗ್ಯದ ಇದೀಗ. ಅಲ್ಲ ನೋಡು, ಅದನ್ನೇ ಕೇಳಬೇಕು ಅಂತ ಮಾಡಿದ್ದೆ ನಾನು. ನಿನ್ನ ಗಂಡಿಗೆ ಎಂತ ಆಗೈತಂತೆ? ಬಾಕಿದ್ದವರಿಗೆಲ್ಲ ಕಾನೂನು ಮಾಡೋಕ್ಕೆ ಗೊತ್ತಾಗ್ತದೆ, ಹೇಳೋಕ್ಕಾಗಲ್ಲ ಹೆಣ್ಣಿನ ಮನೆಯವರಿಗೆ. ನಂಗೆ ಒಬ್ಬನೇ ಮಗ ಇರೋದು, ಇದೇ ಲಾಸ್ಟ್ ಮದುವೆ ನಮ್ಮ ಮನೇಲಿ, ನೀವು ಜೋರಾಗಿ ಮಾಡಿಕೊಡ್ಬೇಕು ಅಂತ. ಅವ್ರ ಗಂಟಿಗೇನು ರೋಗ ಬಂದದಾನೆ? ಏನು ಸ್ವಲ್ಪ ಅದೇ ಅಂತ ಮಾಡಿಯ ಹೆಣ್ಣಿನ ಮನೆಯಲ್ಲಿ? ಬೇಕಾದಷ್ಟು ಅದೇ. ಅಂಥದ್ರಲ್ಲೂ ಒಂದು ಮಗಳು ಮದುವೆ ಮಾಡಿಕೊಡೋಕ್ಕಾಗಲ್ಲ ಅವ್ರಿಗನಾಗಿ ಅಂತ ಹೇಳಿದ್ರೆ ಏನು ಇವರೇ ಸಹ್ಯ ರಾಜಕೀಯಲ್ಲಿದ್ದಾರ? ನೀವು ಬಿಗಿ ಕೂರ್ಬೇಕಿತ್ತು, ಗಂಡ ಹೆಂಡತಿ ಬಿಗಿ ಕೂತಿದ್ರೆ ಎಲ್ಲ ಸರಿ ಆತಿತ್ತು. ಇಲ್ಲ, ನಿಂಗೆ ಪೂರ್ತಿ ಕತೆ ಗೊತ್ತಿಲ್ಲ. ಇವರಿಗೂ ಈಗ ಅದೇ ಸಿಟ್ಟು. ಮದುವೆ ಜೋರಾಗಿ ಮಾಡಬೇಕು ಅಂಥೇಳಿ ಊರ ಮನೇಲೆಲ್ಲ ಹೇಳ್ಕೊಂಡಿನಿ, ಹಿಂಗೆ ಮಾಡ್ತೀರಲ್ಲ ಅಂತ. ನಿನ್ನ ಅಳಿಯ ಬಿಲ್ಲು ಕುಲ್ಲ ಬೇಡ ಅಂತ ನೋಡು. ಕೊಲೆ ಮಟ್ಟದಲ್ಲಿ ಈಗ ಜನ ಎಲ್ಲ ಕರೆದು ಮದುವೆ ಮಾಡೋದಾದ್ರೆ ನಾನು ಬರೋದೇ ಇಲ್ಲ ಮದುವೆಗೆ ಅಂತ ಕೂತ್ಕೊಂಡ. ನೀವು ಎಂಥದಾರು ಮಾಡ್ಕೊಳ್ಳಿ ಅಂದರೆ ಆವಾಗ ಏನು ಮಾಡ್ತಿ? ಅದು ಹಂಗೆ ಹೇಳಿದ್ರೆ ಹೆಣ್ಣಿನ ಕಡೆನ
ಹುಡುಗಿ ಅಪ್ಪ ಫೋನ್ ಮಾಡ್ಕೊಂಡು ನನಗೆ ಹೇಳ್ತಾರಂತೆ. ಏನೋ ನೋಡು, ನಂಗೆ ಒಂದೂ ಅರ್ಥ ಆಗಲ್ಲ. ಇದು ನಿನ್ನ ಹತ್ರ ಆಗಿದ್ದು ಕೇಳೋದು, ನಾ ಬೇರೆಯವ್ರ ಹತ್ರ ಹೇಳಲ್ಲ. ಹುಡುಗಿ ತಂಗಿ ಫೋನ್ ಮಾಡ್ತಿರ್ತದೆ ಆಡಪಾಡ, ಹುಡುಗಿನೂ ಫೋನ್ ಮಾಡ್ತದೆ. ತಂಗಿ ನಿನ್ನೆ ಫೋನ್ ಮಾಡ್ದಲ್ಲಿ ಹೇಳ್ತಿತ್ತು, ಈಗ ನಿಮ್ಮ ಮನೆಯಿಂದ ಸರಿ ಒತ್ತಾಯ ಮಾಡಿದ್ರೆ ನಮ್ಮ ಅಕ್ಕನೂ ಒಪ್ತದೆ ಜೋರಾಗಿ ಮದುವೆ ಮಾಡೋಕ್ಕೆ. ಪಪ್ಪಗೆ ಅಮ್ಮಗೆ ಭಾಳ ಇಷ್ಟ ಅದೇ ಮದುವೆ ಜೋರಾಗಿ ಮಾಡೋಕ್ಕೆ ಅಂತದೆ. ಅಂದ್ರೆ ಅದು ಹೇಳಿದೆ ನಾನು. ಇದು ಆದ್ರೆ ಅಪ್ಪ ಅಮ್ಮಗೆ ಹೇಳಿದ್ದದು. ಅಲ್ಲ, ಇವಕ್ಕೆಲ್ಲ ಎಂತ ಆಗಿದೆ ಅಂತ ನೋಡೋದ? ಹಂಗಾರೆ ಅವ್ರ ಮನೇಲಿ ಹುಡುಗಿನೇ ಬೇಡ ಅನ್ನೋದೇನ? ನಿಮ್ಮ ಮನೇಲಿ ಪಾವನಾಗ ಹಂಗಾರೆ ನಿಮಗೊಂದು ಜೋರು ಮಾಡಿ ಬುದ್ಧಿ ಹೇಳೋಕ್ಕಾಗಲ್ಲ ಜಲ್ಜ? ಆಗಲ್ಲ ಹಿಂಗೆ. ನಾವೇನು ಸುಮ್ಮನೆ ಇದು ಮಾಡೋದನ್ನ, ನಮ್ಮ ಮಗಳು ಮದುವೆ ನಾವು ಜೋರಾಗಿ ಮಾಡೀವಿ, ಈಗ ಮತ್ತೊಂದು ಮದುವೆ ಜೋರಾಗಿ ಆಗ್ಬೇಕು ಅಂತ ಕೂತ್ರೆ ನಂಗೆಲ್ಲರೂ ಸಿಕ್ಕಿದ್ರೆ ಸಮ ಮಾಡಿ ಹೇಳ್ತಿದ್ನಲ್ಲ. ಹೇಳ ಅರಯ್ಯ, ನೀನು ಹೇಳಕ್ಕೆ ಹೋದೆ. ನಾನು ಅವನಿಗೆ ಹೇಳಿದ್ರೆ ತಲೆ ನೀರೆಲ್ಲ ಆರು ಹೋಗಿದೆ. ಎಷ್ಟು ರೀತಿ ಹೇಳಿದ್ರು ಒಂದೇ ದಾರಿ, ಒಂದೇ ರಾಗ. ಇಲ್ಲ, ಜೋರಾಗಿ ಮದುವೆ ಬೇಡ. ಅದು ಅವನದು ಒಂದು ಕೆಲಸ ಆಗ್ಯದ, ಗಟ್ಟಿ ಬೈಯಂಗೂ ಇಲ್ಲ. ಎಷ್ಟು ಹೇಳ್ದ ಬೇಡ, ನಂಗೆ ಈ ಹುಡುಗಿ ಮದುವೆ ಆಗಲ್ಲ, ನಂಗೆ ಬೇಡೇ ಬೇಡ, ಇನ್ನೊಂದು 4 ವರ್ಷ ನಾನು ಮದುವೆ ಆಗಲ್ಲ ಅಂತ ಬೇಕಾದ್ದೇ ಹೇಳ್ದ. ಅಪ್ಪ ಒಪ್ಪದೆ ಹೋಗ್ಬಿಟ್ರು. ಅದು ಯಾವನೊಬ್ಬ ಸೆಟ್ಲ್ಮೆಂಟ್ ಅಂತ ತಂದೇನ ಅಂತ ಇದು ಇಂಥ ಇದು ಸ್ಟಾಸ್ ಸಿಗ್ತದೆ, ಇಷ್ಟಾಸ್ ಸಿಗ್ತದೆ ಅಂತ ಹೇಳಿ ಒಪ್ಪಿಸಿ ತಂಕೆ ಮೇಲೆ ಪವನನ್ನು ಒಪ್ಪಿಸಿದ್ದು. ಯಾರು ಈ ಕಾಲದಲ್ಲಿ ಹುಡುಗಣ್ಣರು ಹಂಗೆ ಒಪ್ಕೊಂಡಲ್ಲ. ಆದರೂ ಒಂಥರ ಅಪ್ಪ ಅಮ್ಮ ಹೇಳಿದ್ದು ಅಂತ ಒಪ್ಕೊಂಡಾನೆ. ಅಲ್ಲ, ಅವನಿಗಷ್ಟು ಇಷ್ಟ ಇಲ್ದಿದ್ಮೇಲೆ ನಿಮ್ಮ ಗಂಡ ಹೆಂಡತಿಗೆ ಎಂತ ಆಗಿದ್ರೆ? ಏನು ಮದುವೆ ಅಂದ್ರೆ ಹುಡುಗಾಟಿಕೆ ಅಂತ ಅಂದ್ಕೊಂಡಿರಾ? ಅವನಿಗೆ ಇಷ್ಟ ಇಲ್ಲದ ಹುಡುಗಿ ತಂದು ಎಂತಕ್ಕೆ ಅವನಿಗೆ ಕೊಡ್ತಿದ್ದೀರ್ರೆ? ಅವನ್ನೆಲ್ಲ ಹೇಳಕ್ಕೆ ಹೋದ್ರೂ ಸುಖ ಇಲ್ಲ ಬಿಡು. ಯಾರಿಗೆ ಯಾವ ಮನೆ ಗಂಡಸ್ರೇ ಆಗಲಿ, ಹಿಂಗ್ಸ್ರು ಹೇಳಿದ್ದಾಗಲಿ, ಮಕ್ಕಳು ಹೇಳಿದ್ದಾಗಲಿ ಸ್ವಲ್ಪನಾರು ಕೇಳ್ತಾರೆ ಅಂದರೆ ಎಂಥಾರು ಮಾಡ್ಬೋದು. ಈ ಮನುಷ್ಯಗೆ ಯಾರೋ ಎಂಥ ಆಸ್ತಿ ಅದೇ ಅಂದುಬಿಟ್ರಂತೆ, ಆಸ್ತಿ ಪೂರ್ತಿ ನಿಮಗೆ ಆಗ್ತದೆ, ಅದು 2 ಹೆಣ್ಣು ಮಕ್ಕಳು, ಅದು ಎಲ್ಲ ಅಲ್ಲಿ ತಂದು ನಮ್ಮ ಮನೇಲಿ ಕೊಟ್ಟೇ ಹೋಗ್ಯಾರೆ ಅನ್ಬೇಕು. ಆ ಥರ ಅಂದ್ಬಿಡು ನಿನ್ನ ಭಾವ. ಅವನು ಹೇಳಿದ್ನ ಪಾಪ, ಬೇಡ ನನಗೆ ಹುಡುಗಿ ಬೇಡೇ ಬೇಡ ಅಂತ. ಅದು ಹಿಂಗಿದೆ ಆಸ್ತಿ ಪಾಸ್ತಿ ಅಂದರೆ ಅವನಿಗೆ ಇದಿಲ್ಲ, ಕಯಸ್ಸೇ ಇಲ್ಲ. ಅಂಥದ್ರಲ್ಲಿ ಹೋಗಿ ಹೆಂಗೆ ಇದನ್ನೇ ಆಗ್ಬೇಕು ಅಂತ ಪಟ್ಟು ಹಿಡಿದು ಕೂತು ಇಲ್ಲಿಗೆ ಬಂದು ನಿಂತದೆ. ಈಗ ಏನಾಗ್ತದ? ಆದರೂ ನಂಗೆ ಭಾಳ ಆಶ್ಚರ್ಯ ಆತದ ಮಾರತಿ. ಆ ಹುಡುಗ ಪಾಪ ಏನಿಲ್ಲ, ಹೆಣ್ಣು ಹುಡುಗರು ಕೇಳಲ್ಲ ಇವತ್ತು. ಮದುವೆ ನಂಗೆ ಆಗಲ್ಲ, ಅವಾಗಲ್ಲ ಇವಾಗಲ್ಲ ಅಂಥದ್ರಲ್ಲಿ ಆ ಹುಡುಗ ಅಪ್ಪ ಹೇಳರೆ ಅಂತ ಹೇಳಿ ಒಪ್ಕೊಂಡನಲ್ಲ. ಹುಡುಗಿ ಭಾಳ ಚೆನ್ನಾಗದಿ ಅಂತಲ್ಲ, ಪೂರ್ತಿ ಅಪ್ಪ ಹೇಳಿದಕ್ಕೆ ಒಪ್ಕೊಂಡ್ಲ. ಅವನ ಮನಸ್ಸಲ್ಲೂ ಸ್ವಲ್ಪ ಅಪ್ಪ ಹೇಳೋ ಸರಿ ಅಂತ ಇದ್ದಿದ್ದು ಒಪ್ಗಿತಾನೆ, ಇಲ್ದಿರಿ ಎಂತಕ್ಕೆ ಒಪ್ಗಿತಾನೆ ನೋಡೋಣ ಹೇಳ. ಮನೆಯಲ್ಲಿ ಇವ್ರು ಈ ನಮೂನಿ ಮಾಡ್ತಿದ್ರಲ್ಲ ಅಂತೇಳಿ ನಾನು ದೈನ ಅನ್ನಕ್ಕೆ ಹಾಕಿಂಡೆ. ಇಲ್ಲ ಮಾರಯ್ಯ, ನಂಗೆ ಜೀವಗುಡಿ ಇರೋಕ್ಕೆ ಆಗಲ್ಲ, ನೀನು ಹೆಂಗಾರು ಮಾಡಿ ಒಪ್ಪಿಗೆ ಬಿಡೋ ಅತ್ಲಾಗೆ, ಹುಡುಗಿ ಚೆನ್ನಾಗದೆ, ಒಳ್ಳೆ ಮಂತನಸ್ತ್ರ ಮಗಳು ಅಂತ. ಅವನು ಒಪ್ಕೊಂಡ. ಈಗ ನಿಶ್ಚಿತಾರ್ಥದಲ್ಲಿ ಏನು ಅನ್ನಿಸ್ತೋ ಎಂಥದೋ ಬೇಡ ಮಂತ್ರಮಂಗಲಿ ಆಗ್ಬೋತೀನಿ ಅಂತಾನೆ. ಅದೇ ಈಗ ಸಾದ್ರಮವನ್ನ ಬಿಟ್ಟು ಮಾಡೋದು ಹೆಂಗೆ ನೋಡೋಣ ಹೇಳ. ಹೇಳೋಗೋಣ ಅಂತ ಬಂದೆ. ಮತ್ತು ಯಾರಿಗೂ ಹೇಳಲ್ಲ, ಆಚೆ ಮನೆಯವರಿಗೂ ಹೇಳಲ್ಲ, ಈಗ ಅದಕ್ಕೆಮ್ಮನ ಕಡೆನೂ ಯಾರಿಗೂ ಹೇಳಲ್ಲ. ಆಗಲೇ ಅವ್ನು ನಿಶ್ಚಿತಾರ್ಥಕ್ಕೆ ಕರೆದಿದ್ರು ಆತಿತ್ತು. ನಾನು ಮದುವೆ ಮನೆಗೆ ಎಲ್ಲರನ್ನು ಕರೆಯೋಣ ಅಂಥೇಳಿ ಬೇಕಾದವ್ರಿಗೆ ಮಾತ್ರ ಕರೆದೆ. ಅವಾಗ ಈಗ ಮದುವೆ ಮನೆ ಹಿಂಗೆ ಹಾಕಿ ಕೂತದೆ. ಏನು ನನ್ನ ನಸೀಬನ ಬಿಡು. ಅದಕ್ಕೆಲ್ಲ ನಸೀಬು ಗಿಸೀಬು ಅಂತ ಯಾಕೆ ಅಂದ್ಕೋತೀಯ? ನಸೀಬ್ ಚೆನ್ನಾಗೇ ಅದೇ, ಚೆನ್ನಾಗಿದ್ದಕ್ಕೆ ಮಗಳಿಗೆ ಅಂತ ಒಳ್ಳೆ ಹುಡುಗ ಸಿಕ್ಕಿದ್ದು. ಈಗ ಹುಡುಗಿ ಏನು ನೋಡೋಕೆ ಚೆನ್ನಾಗದೆ, ಹೆಂಗಿದ್ರು ಏನಿಲ್ಲಿದ್ರು ಆಸ್ತಿ ಅದೆಯಲ್ಲ ಮರತಿ ಅನ್ನೋದಿನಿ, ಅದೇನು ಸುಳ್ಳೇನಲ್ಲ. ಸೊಸೆನೇ ಈಗ ಒಳ್ಳೆ ಕಡೆಯಿಂದನೇ ತತ್ತಿದ್ಯಾ, ಇನ್ನೇನು ಬೇಕು? ಇನ್ನೇ ಅಂತ ನಸೀಬ್ ಮರತಿ.